ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾ ಚೈತನ್ಯಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಸ್ಟೇಟ್ PU ಬೋರ್ಡ್ನವರು 2020-21ನೇ ಸಾಲಿನ ರೆಡ್ಯೂಸ್ಡ್ ಸಿಲೆಬಸ್ಗೆ ಅನುಗುಣವಾಗಿ ಸಿದ್ಧಪಡಿಸಿದಂತಹ ಸೆಕೆಂಡ್ PUC ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ 2ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. PU ಬೋರ್ಡ್ನವರು ಒಟ್ಟು 2 ಕ್ವಶನ್ಸ್ ಪೇಪರನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ 1ಅನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ನೋಡಿಲ್ವೋ ಅದನ್ನು ನೋಡಿ. ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು ಮಾಡೆಲ್ ಕ್ವಶನ್ ಪೇಪರ್ 2ಅನ್ನು ಡಿಸ್ಕಸ್ ಮಾಡಿ ಅನಲೈಸ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗ್ತದೆ. ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರನ್ನು ಸೆಟ್ ಮಾಡಿರ್ತಾರೆ ಹಾಗೂ ಯಾವ ರೀತಿ ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತಾರೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಪ್ರತಿಯೊಂದು ಚಾಪ್ಟರ್ನಿಂದ ಯಾವ ಥರ ಕ್ವಶನ್ಸ್ ಬರ್ತದೆ, ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ನಿರ್ದಿಷ್ಟವಾಗಿ ಉತ್ತರಿಸುವಂತಹ ಕ್ರಮ ಹೇಗೆ, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು ಮಾಡೆಲ್ ಕ್ವಶನ್ ಪೇಪರ್ 2ಅನ್ನು ಕಂಪೇರ್ ಮಾಡೋದ್ರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಹೆಚ್ಚಾಗಿ ಡೈರೆಕ್ಟ್ ಕ್ವಶನ್ಸನ್ನೇ ಕೇಳಿದ್ದಾರೆ. ಆದರೆ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಕೆಲವು ಇಂಡೈರೆಕ್ಟ್ ಕ್ವಶನನ್ನು ಕೇಳಿದ್ದಾರೆ, ಕೆಲವು ಲಿಟ್ಲ್ ಬಿಟ್ ಟ್ರಿಕ್ಕಿ ಕ್ವಶನ್ಸನ್ನು ಕೇಳಿದ್ದಾರೆ. ಆ ಎಲ್ಲ ಕ್ವಶನ್ಸಿಗೆ ನಾವು ಯಾವ ರೀತಿ ಆನ್ಸರನ್ನು ಬರಿಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ಪೂರ್ತಿಯಾಗಿ ನೋಡಿ. ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್. ಪಾರ್ಟ್ ಎನಲ್ಲಿ ಒಟ್ಟು 10 ಕ್ವಶನ್ಸ್ ಇದೆ. 1 ಮಾರ್ಕಿನ ಕ್ವಶನ್ಸ್ ಇದು. ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು ನೀವು. ಫಸ್ಟ್ ಕ್ವಶನ್, ವಾಟ್ ಈಸ್ ಆಸ್ಮೋಟಿಕ್ ಪ್ರೆಷರ್? ಫಸ್ಟ್ ಕ್ವಶನ್ ಯಾವಾಗಲೂ ನಿಮ್ಮ ಸೊಲ್ಯೂಷನ್ ಚಾಪ್ಟರ್ನಿಂದಲೇ ಬರ್ತದೆ. ಇದಕ್ಕೆ ಆನ್ಸರ್, ದ ಎಕ್ಸೆಸ್ ಆಫ್ ಪ್ರೆಷರ್ ಅಪ್ಲೈಡ್ ಟು ಎ ಸೊಲ್ಯೂಷನ್ ಟು ಪ್ರಿವೆಂಟ್ ಆಸ್ಮೋಸಿಸ್ ಈಸ್ ನೋನ್ ಆಸ್ ಆಸ್ಮೋಟಿಕ್ ಪ್ರೆಷರ್. ನೆಕ್ಸ್ಟ್ ಕ್ವಶನ್ ನಂಬರ್ 2, solubility of gas in liquid decreases as the temperature increases. Why? ಇದಕ್ಕೆ ಆನ್ಸರ್, because dissolution is an exothermic process. Solubility of a gas in liquid decreases due to dissolution is an exothermic process. Exothermic process means we have to supply the energy. Energy is liberated in the process. Endothermy means we have to supply the energy. ಇನ್ನೊಂದು ಥರ ಹೇಗೆ ಬರೆಯುವುದು ಅಂತ ಹೇಳಿದರೆ, ಹೀಟ್ ಈಸ್ ಇವ್ಯಾಲ್ಯೂಯೇಟೆಡ್ ಡ್ಯೂರಿಂಗ್ ಸೊಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಹೀಟ್ ಈಸ್ ಲಿಬರೇಟೆಡ್ ಡ್ಯೂರಿಂಗ್ ಸೊಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಡಿಫೈನ್ ಮೋಲಾರ್ ಕಂಡಕ್ಟಿವಿಟಿ. ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನಿಂದ ಕೇಳಿದಂತಹ ಕ್ವಶನ್. ಮೋಲಾರ್ ಕಂಡಕ್ಟಿವಿಟಿ ಇಸ್ ದ ಕಂಡಕ್ಟೆನ್ಸ್ ಪ್ರಾಪರ್ಟಿ ಆಫ್ ಎ ಸೊಲ್ಯೂಷನ್ containing 1 mole of the electrolyte. ಇದನ್ನು ನಾವು ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೇವೆ. ಅಥವಾ ಹೇಗೆ ಬರಿಬೋದು, ಮೋಲಾರ್ ಕಂಡಕ್ಟಿವಿಟಿ ಇಸ್ ದ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಹ್ಯಾವಿಂಗ್ 1 mole ಆಫ್ ಎಲೆಕ್ಟ್ರೋಲೈಟ್ ಡಿಸಾಲ್ವ್ಡ್ ಇನ್ ಇಟ್. ಈ ಥರನೂ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಕನ್ಸಿಡರ್ ದ ಫಾಲೋವಿಂಗ್ ರಿಯಾಕ್ಷನ್. 2HI gives H2 plus I2. Write the expression for average rate of a reaction with respect to reactants for the reaction. ಹೇಗೆ ಬರೆಯುವುದು? ರೇಟ್ ಆಫ್ ರಿಯಾಕ್ಷನ್, average rate of reaction equal to -half into rate of change of formation of HI, rate of decomposition of HI divided by delta T. Delta T is the time interval. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಸ್ ಅಂತ ಕೇಳೋದ್ರಿಂದ ಯಾವಾಗಲೂ ನೆಗೆಟಿವ್ ಸೈನ್, ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ಸ್ ಅಂತ ಕೇಳಿದರೆ ಅಲ್ಲಿ ಪಾಸಿಟಿವ್ ಸೈಡ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ವಾಟ್ ಈಸ್ ದ adsorbent used in the separation of noble gases? Here charcoal or coconut charcoal is used to separate the mixture of noble gases. Next question,
Question number 6. Name the noble gas which does not have general noble gas electronic configuration of NS2 NP6. So ಇದಕ್ಕೆ ಆನ್ಸರ್ ಹೀಲಿಯಂ. Helium does not have the general electronic configuration of noble gas, that is NS2 NP6. ಇದು ತುಂಬ ಈಸಿ ಆಗ್ತದೆ ಕ್ವಶನ್. ಯಾಕೆ? ಹೀಲಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2. ಇದು ಉಳಿದ ಎಲ್ಲ ನೋಬಲ್ ಗ್ಯಾಸ್ಗಳಿಗಿರುವಂತಹ ಸಾಮಾನ್ಯವಾದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP6 ಅನ್ನು ಹೊಂದಿಲ್ಲ. ಆದ್ದರಿಂದ ಹೀಲಿಯಂ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್. Xenon hexafluoride plus 3H2O gives dash plus 6 molecules of hydrogen fluoride. ಸೊ ಇದಕ್ಕೆ ಆನ್ಸರ್ ಏನಾಗಬೇಕು? ಈಗ ಈ ರೀತಿ ರಿಯಾಕ್ಷನ್ ಕೊಟ್ಟಿದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ರೆ, ಈ ರೀತಿ ಕೊಟ್ಟಿದ್ರೆ ನೀವು ಇದನ್ನು ಈ ಕೆಮಿಕಲ್ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಿ ಬರೋಕ್ಕೆ ಆಗಲ್ಲ. ಯಾಕೆ? ಇಲ್ಲಿ ಯಾವುದು ಫಾರ್ಮ್ ಆಗ್ತದೆ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 6 ಫ್ಲೋರಿನ್ ಮಾಲಿಕ್ಯೂಲ್, 6 molecules of fluorine and 6 molecules of hydrogen is there. 3 2s are 6. 6 molecules of hydrogen is there. ಈಗ 6HF ಇದಿಲ್ಲಿಯೇ ಕರೆಕ್ಟ್ ಆಯಿತು. 6 ಫ್ಲೋರಿನ್ ಹಾಗೂ 6 ಹೈಡ್ರೋಜನ್. ಉಳಿದದೇನೀಗ XE, 1 molecule of XE and 3 molecules of oxygen. So XeO3, 1 molecule of Xe and 3 molecule of O. So compound is XeO3. ಈ ರೀತಿ ಅನಲೈಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಾಟ್ ಈಸ್ ದ ನೇಮ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್? ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಲ್ಕೈಲ್ ಹ್ಯಾಲೈಡ್ ಆರ್ ಅರೈಲ್ ಹ್ಯಾಲೈಡ್ reacts with sodium in the presence of alkyl halide gives alkyl benzene. ಈ ರಿಯಾಕ್ಷನ್ ಯಾವುದಂತ ಬರಿಬೇಕು. ಯಾವುದಿದು ರಿಯಾಕ್ಷನ್? ಸೊ ಇಲ್ಲಿ ಏನುಂಟು, ಮಿಕ್ಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡ್ reacts with sodium metal in the presence of dry ether to give alkyl arene. Alkyl arene. Here alkyl benzene is formed. So this reaction is Wurtz-Fittig reaction. A mixture of an alkyl halide and aryl halide gives an alkyl arene when treated with sodium metal in the presence of dry ether is known as Wurtz-Fittig reaction. ಇದೇ ರೀತಿ ನಿಮಗೆ ಫಿಟ್ಟಿಗ್ ರಿಯಾಕ್ಷನ್ ಅನ್ನು ಕೂಡ ಕೇಳ್ಬೋದು. ಸೊ ಫಿಟ್ಟಿಗ್ ರಿಯಾಕ್ಷನಲ್ಲಿ ಏನಾಗ್ತದೆ? ಇನ್ ಫಿಟ್ಟಿಗ್ ರಿಯಾಕ್ಷನ್ ವಾಟ್ ಹ್ಯಾಪನ್ಸ್ ಈಸ್ ವೆನ್ ಅರೈಲ್ ಹ್ಯಾಲೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, 2 aryl groups join together to give analogous compound. ಇಲ್ಲಿ ಫಿಟ್ಟಿಗ್ ರಿಯಾಕ್ಷನಲ್ಲಿ 2 aryl group ಜಾಯಿನ್ ಆಗಿ ಇನ್ನೊಂದು ಏನು ಸಿಗ್ತದೆ? ಅನಲಾಗ್ ಕಾಂಪೌಂಡ್ ಸಿಗ್ತದೆ. ಈಗ ಹ್ಯಾಲೋಬೆನ್ಝೀನ್ reacts with sodium metal in the presence of dry ether gives diphenyl. 2 benzene rings are joined together. So idu Wurtz reaction. Next question number 9. What is the hybridized state of carbon atom in a carbonyl group? So ಇದು sp2 ಹೈಬ್ರಿಡೈಸೇಷನ್. ಕಾರ್ಬೋನಿಲ್ ಗ್ರೂಪ್ C ಡಬಲ್ ಬಾಂಡ್ O ಇರ್ತದೆ. C ಡಬಲ್ ಬಾಂಡ್ O. ಸೊ ಯಾವಾಗಲೂ ಡಬಲ್ ಬಾಂಡ್ ಇದ್ದರೆ ಅಲ್ಲಿ ಕಾರ್ಬನ್ sp2 ಹೈಬ್ರಿಡೈಸ್ಡ್ ಸ್ಟೇಟಲ್ಲಿ ಇರ್ತದೆ. ಟ್ರಿಪಲ್ ಬಾಂಡ್ ಇತ್ತು ಅಂದರೆ ಅದು sp ಹೈಬ್ರಿಡೈಸೇಷನ್. ಒಂದು ವೇಳೆ ಸಿಂಗಲ್ ಬಾಂಡ್ ಇದ್ದರೆ ಅದು sp3 ಹೈಬ್ರಿಡೈಸೇಷನ್. ಇದು ನಿಮಗೆ ಸಿಂಪಲ್ ಮೆಥಡ್, ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಸಿಂಪಲ್ ಮೆಥಡ್. ಸಿಂಗಲ್ ಬಾಂಡ್ ಇದ್ದರೆ sp3, ಡಬಲ್ ಬಾಂಡ್ ಇದ್ದರೆ
sp2 ಟ್ರಿಪಲ್ ಬಾಂಡ್ ಇದ್ದರೆ ಅದು sp ಹೈಬ್ರಿಡೈಸೇಷನ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ನೇಮ್ ದ ಶುಗರ್ ಮೊಯಿಟಿ ಪ್ರೆಸೆಂಟ್ ಇನ್ DNA. ಸೊ DNA ಪ್ರೆಸೆಂಟ್ ಆಗಿರುವಂತಹ ಶುಗರ್ ಯೂನಿಟ್ ಯಾವುದು ಅಂತ ಹೇಳಿದರೆ ಅದು ಬೀಟಾ D2 ಡಿಯಾಕ್ಸಿ ರೈಬೋಸ್. ಅದೇ ರೀತಿ RNA ಇರುವಂತಹ ಶುಗರ್ ಮೊಯಿಟಿ ಯಾವುದು, ಅದು ಬೀಟಾ ಡಿ ರೈಬೋಸ್. ಅಲ್ಲಿ ಡಿಯಾಕ್ಸಿ ಬರುವುದಿಲ್ಲ, ಬೀಟಾ ಡಿ ರೈಬೋಸ್. ನೆಕ್ಸ್ಟ್ ಪಾರ್ಟ್ ಬಿಯಲ್ಲಿ ಒಟ್ಟು 8 ಕ್ವಶನ್ಸ್ ಇದೆ. ಪ್ರತಿಯೊಂದು ಕ್ವಶನ್ ಕೂಡ 2 ಮಾರ್ಕಿನಂಥ ಪ್ರಶ್ನೆ, 2 ಮಾರ್ಕಿಗೆ ಇರುವಂಥ ಪ್ರಶ್ನೆ. ನೀವು ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5 ಕ್ವಶನ್ಸ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 marks. 11th question. Give any 2 differences between Schottky and Frenkel defects in ionic solids. So ಇದಕ್ಕೇನು ಡಿಫರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕೆಲ್ ಡಿಫೆಕ್ಟ್ಸ್. Schottky defect, equal number of cations and anions missing from their lattice sides. Frenkel defect, the cation is dislocated or from its normal to interstitial side. Schottky defect, density decreases. In Frenkel defect, density remains the same. In Schottky defect, it is found in ionic solids having high coordination number. The Frenkel defect is found in ionic solids having low coordination number. In Schottky defect, similar size of cation and anion is present. Frenkel defect arises due to large differences in the sizes of ions. ಇದರಲ್ಲಿ 4 ಕೊಟ್ಟಿದ್ದೇನೆ, ನೀವು ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 12. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ದ್ಯಾಟ್ ಡಿಟರ್ಮೈನ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್. ಇದು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನಿಂದ ಬಂದಂತಹ ಕ್ವಶನ್. ಸೊ ಇದಕ್ಕೆ ಆನ್ಸರ್, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲಿಸಿಸ್ ಈಸ್, one is nature of the electrolyte used and one more type of electrodes used. ಈ 2 ಫ್ಯಾಕ್ಟರ್ಸನ್ನು ಎಲೆಕ್ಟ್ರೋಲಿಸಿಸಲ್ಲಿ ಫಾರ್ಮ್ ಆಗುವಂಥ ಪ್ರಾಡಕ್ಟ್ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಪ್ಲಾಟ್ ಎ ಗ್ರಾಫ್ ಆಫ್ ಲ್ಯಾನ್ ಆರ್ ವರ್ಸಸ್ ಟೈಮ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆರ್ ಗಿವ್ಸ್ ಪ್ರಾಡಕ್ಟ್ಸ್. ವಾಟ್ ಡಸ್ ದ ಇಂಟರ್ಸೆಪ್ಟ್ ಆಫ್ ದ ಲೈನ್ ರೆಪ್ರೆಸೆಂಟ್? ಏನು ಮಾಡಬೇಕು, ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ನಾವು ಲ್ಯಾನ್ ಆರ್ ವರ್ಸಸ್ ಟೈಮ್ ಈ ಒಂದು ಪ್ಲಾಟನ್ನು ಮಾಡಬೇಕು. ಸೊ ಇದರಲ್ಲಿ ಇಂಟರ್ಸೆಪ್ಟ್ ಅಂದರೆ ಆರಿಜಿನ್ ಟು ವೈ ಆ್ಯಕ್ಸಿಸ್ ಇರುವಂಥ ಡಿಸ್ಟೆನ್ಸ್ ಏನನ್ನು ಸೂಚಿಸ್ತದೆ, ಏನನ್ನು ಇಂಡಿಕೇಟ್ ಮಾಡ್ತದೆ, ಅದು ಇಂಟರ್ಸೆಪ್ಟ್. ಫ್ರಮ್ ಆರಿಜಿನ್ ಟು ದ ವೈ ಆ್ಯಕ್ಸಿಸ್ ಇರುವಂತಹ ವೈ ಇಂಟರ್ಸೆಪ್ಟ್, ಇದನ್ನು ವೈ ಇಂಟರ್ಸೆಪ್ಟ್ ಅಂತ ಕರಿತೇವೆ. ಏನದು ಇಂಟರ್ಸೆಪ್ಟ್, ಇದು ಏನನ್ನು ರೆಪ್ರೆಸೆಂಟ್ ಮಾಡ್ತದೆ? ಇಟ್ ರೆಪ್ರೆಸೆಂಟ್ಸ್ ಲ್ಯಾನ್ ಆರ್ ನಾಟ್, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ R0, ಕಾನ್ಸಂಟ್ರೇಷನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇಂಟರ್ಸೆಪ್ಟ್ ರೆಪ್ರೆಸೆಂಟ್ಸ್ ಲ್ಯಾನ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಲ್ಯಾನ್ R0. ಈ ಪ್ಲಾಟನ್ನು ಮಾಡಬೇಕು. ಹಾಗೆಯೇ ಇದು ಏನು ರೆಪ್ರೆಸೆಂಟ್ ಮಾಡ್ತದೆ ಅನ್ನೋದನ್ನು ಕೂಡ ಬರೀಬೇಕು. ಪ್ಲಾಟಿಗೆ 1 ಮಾರ್ಕ್, ಹಾಗಾಗಿ ಇನ್ನೊಂದು ಈ ರೀತಿ ಏನನ್ನು ರೆಪ್ರೆಸೆಂಟ್ ಮಾಡಿದೆ ಅನ್ನೋದನ್ನು ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಮೆನ್ಷನ್ ಎನಿ 1 ಕಾನ್ಸಿಕ್ವೆನ್ಸಸ್ ಆಫ್ ಇಟ್. ಸೊ the gradual decrease in atomic radii and ionic radii from lanthanum to lutetium is called lanthanoid contraction. The gradual decrease in atomic and ionic radii from lanthanum to lutetium is called lanthanoid contraction. What are the consequences of lanthanoid contraction? These are consequences. The radii of third row transition series elements
are almost similar to that of second row transition series element. The radii, atomic radii of third row transition series elements becomes almost similar to the atomic radii or ionic radii of second row transition elements. Second consequence is the elements of lanthanoid series shows a common oxidation state of +3. This is the most important consequence. The elements of lanthanoid series shows a common oxidation state of +3 due to lanthanoid contraction. One more consequence is the separation of lanthanoids in pure state becomes difficult. Separation of lanthanoids ಅಂದರೆ ಲ್ಯಾಂಥನೈಡ್ಸನ್ನು ಅದರ ಪ್ಯೂರ್ ಫಾರ್ಮಲ್ಲಿ ಸಪರೇಟ್ ಮಾಡೋದು ತುಂಬ ಡಿಫಿಕಲ್ಟ್. ಯಾವುದರಿಂದಾಗಿ? ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನಿಂದಾಗಿ ಅದು ತುಂಬ ಡಿಫಿಕಲ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಗಿವ್ ರೀಸನ್. ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂಡರ್ಗೋಸ್ SN1 ರಿಯಾಕ್ಷನ್ ವೆರಿ ಫಾಸ್ಟ್. ಸೆಕೆಂಡ್ ಕ್ವಶನ್, ಹ್ಯಾಲೋ ಆಲ್ಕೇನ್ಸ್ ಆರ್ ಸೊಲ್ಯೂಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಇದಕ್ಕೆ ರೀಸನನ್ನು ಬರಬೇಕು. ಸೊ ಫಸ್ಟ್ ಕ್ವಶನ್ ಎ, tertiary alkyl halides undergo SN1 reaction very fast. It is because of high stability of tertiary carbocation. Tertiary carbocation has high stability. Due to this, tertiary alkyl halide undergoes SN1 reaction very fast. B, haloalkanes are soluble in organic solvents. It is because the intermolecular attractions between haloalkanes and organic solvent molecules are almost the same. So, haloalkanes are soluble in most of the organic solvents. So, next question. Question number 16. Explain Reimer-Tiemer reaction and write equation. ರೈಮರ್-ಟೀಮನ್ ಈಕ್ವೇಷನ್ನ ಕೇಳಿದ್ದಾರೆ. ಏನಾಗ್ತದೆ ರೈಮರ್-ಟೀಮರ್ ಈಕ್ವೇಷನಲ್ಲಿ? ವೆನ್ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಲೋರೋಫಾರ್ಮ್ ಎಟ್ 340 Kelvin, sodium salt of salicylaldehyde is obtained, which on acidification with HCl gives salicylaldehyde. ವೆನ್ ಫಿನಾಲನ್ನು ಕ್ಲೋರೋಫಾರ್ಮ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನೊಟ್ಟಿಗೆ ಟ್ರೀಟ್ ಮಾಡಿದಾಗ ನಮಗೊಂದು ಇಂಟರ್ಮೀಡಿಯೇಟ್ ಸಿಗ್ತದೆ. ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಸಿಗ್ತದೆ. ಅದನ್ನು ನಾವು HClನೊಟ್ಟಿಗೆ ಎಸಿಡಿಫಿಕೇಷನ್ ಮಾಡಿದಾಗ ನಮಗೆ ಸ್ಯಾಲಿಸಿಲಾಲ್ಡಿಹೈಡ್ ಸಿಗ್ತದೆ. ಇದು ರೈಮರ್-ಟೀಮನ್ ರಿಯಾಕ್ಷನ್. ನೀವು ಹೇಗೆ ಬರೀಬೇಕು? ಫಸ್ಟಿಗೆ ಸೆಂಟೆನ್ಸಲ್ಲಿ ಬರೀಬೇಕು. ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಲೋರೋಫಾರ್ಮ್ ಎಟ್ 340 Kelvin, sodium salt of salicylaldehyde is obtained, which on acidification with HCl gives salicylate. ಈ ಥರ ಸೆಂಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕೆಮಿಕಲ್ ಈಕ್ವೇಷನನ್ನು ಕೂಡ ಬರೀಬೇಕು. ಈ ರೀತಿ ಬರೆದ್ರೆ ಸೆಂಟೆನ್ಸಲ್ಲಿ ಬರೆದಕ್ಕೆ 1 ಮಾರ್ಕ್, ಹಾಗೆ ರಿಯಾಕ್ಷನ್ ಬರೆದಕ್ಕೆ 1 ಮಾರ್ಕ್. ಅಥವಾ ನೀವು ಹೇಗೆ ಬರಿಬೋದು? ರಿಯಾಕ್ಷನನ್ನು ಬರೆದು ಅದರ ಕೆಳಗಡೆ ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರನ್ನು ಬರೆದ್ರೂ ಕೂಡ ಈ ರೀತಿ ಕೂಡ ಬರಿಬೋದು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 17. ಹೌ ಎನಿಸೋಲ್ ರಿಯಾಕ್ಟ್ಸ್ ವಿತ್ ಎಸಿಟೈಲ್ ಕ್ಲೋರೈಡ್ CH3COl ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ರೈಟ್ ದ ಈಕ್ವೇಷನ್ ಫಾರ್ ದ ರಿಯಾಕ್ಷನ್. So, when anisole is treated with acetyl chloride in the presence of anhydrous aluminum chloride catalyst, 4-methoxyacetophenone and 2-methoxyacetophenone is formed as a substituted product. ಇಲ್ಲಿ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ COCH3 ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗಿದೆ. ಇದು ಫ್ರೆಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್. ಇದೇ ರೀತಿ ನಿಮಗೆ ಫ್ರೆಡೆಲ್ ಕ್ರಾಫ್ಟ್ಸ್ ಆಲ್ಕಲೇಷನ್ ರಿಯಾಕ್ಷನ್ ಕೂಡ ಕೇಳ್ಬೋದು. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಎನಿಸೋಲ್ ರಿಯಾಕ್ಟ್ಸ್ ವಿತ್ ಮಿಥೈಲ್ ಕ್ಲೋರೈಡ್
in the presence of anhydrous aluminum chloride in carbon disulfide to give ortho and para substituted product. So ಇಲ್ಲಿ ortho and para position ಅಲ್ಲಿ CH3 ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗ್ತದೆ. ಸೊ ಇದು ರಿಯಾಕ್ಷನ್ಗೆ ಒಂದು ಮಾರ್ಕ್, ಸೆಂಟೆನ್ಸಲ್ಲಿ ಬರ್ತದಕ್ಕೆ ಒಂದು ಮಾರ್ಕ್. Next, question number 18. Write the IUPAC name of the product formed when aniline reacts with bromine water at room temperature and the equation for the same reaction. And write the equation for the same reaction. ಏನಾಗ್ತದೆ, when aniline reacts with bromine water at room temperature gives 2,4,6 tribromoaniline. ಇದು bromination reaction. Aniline reacts with bromine water at room temperature gives 2,4,6 tribromoaniline. ಇದು IUPAC ನೇಮ್. ಈ ಕಾಂಪೌಂಡ್ನ IUPAC ನೇಮ್ 2,4,6 tribromoaniline. ಇಲ್ಲಿ ರಿಯಾಕ್ಷನ್ ಬರೋದಕ್ಕೆ ಒಂದು ಮಾರ್ಕ್, ಹಾಗೆಯೇ ಇಲ್ಲಿ ಅದರ IUPAC ನೇಮ್ ಬರೋದಕ್ಕೆ ಒಂದು ಮಾರ್ಕ್. ಈ ರೀತಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇರ್ತದೆ. ನೆಕ್ಸ್ಟ್ ಪಾರ್ಟ್ ಸಿ. ಇಲ್ಲಿ ಇದು 3 ಮಾರ್ಕ್ ಇರುವಂಥ ಕ್ವಶನ್ಸ್, ಎಲ್ಲ ಕ್ವಶನ್ಸ್ 3 ಮಾರ್ಕ್ ಇರುವಂಥ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಟೋಟಲ್ 8 ಕ್ವಶನ್ ಇದೆ. ಅದರಲ್ಲಿ ನೀವು 5 ಕ್ವಶನನ್ನು ಆನ್ಸರ್ ಮಾಡಬೇಕು. ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5 ಫುಲ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 marks. So question number 19. Write any 3 anomalous behavior of nitrogen. So ಇಲ್ಲಿ nitrogen is a gas while other elements of this group are solids at room temperature. Nitrogen is diatomic while other elements of this group are polyatomic. Nitrogen can have maximum covalency 4, but other element of the group can have covalency more than 4. Fourth one, nitrogen is less reactive while other elements of this group are more reactive. Fifth one, nitrogen cannot form p pi d pi and d pi d pi multiple bonds, whereas the other elements can form p pi d pi and d pi p pi multiple bonds. Sixth one, nitrogen can form multiple bonds, namely p pi bond, whereas the other elements can form single bond. So out of 6 these 2 anomalous behavior, you have to write any 3 anomalous behavior you have to write. Next, question number 20. How sulfur dioxide is prepared in the laboratory? And one more question, give a reaction to show that most sulfur is a good reducing agent. So first question, in laboratory sulfur dioxide is prepared by treating sodium sulfite with dilute sulfuric acid. When sodium sulfite is treated with dilute sulfuric acid, sodium sulfate is obtained with the liberation of sulfur dioxide. Liberation of sulfur dioxide takes place. So through this method sulfur dioxide is prepared in the laboratory. Second question, give a reaction to show that most sulfur dioxide is a good reducing agent. So sulfur dioxide reduces yellow colored ferric sulfate to green colored ferrous sulfate. Ferric form is reduced to ferrous form by the use of sulfur dioxide. It clearly shows that sulfur dioxide is a good reducing agent. One more example, when sulfur dioxide is treated with potassium permanganate, acidified potassium permanganate, it decolorizes the permanganate solution by reducing permanganate to manganese sulfate. In this, the oxidation state of Mn is
plus 2. So this reaction is used as a test for the detection of sulfur dioxide. ಸೊ ನೀವು ಏನಾಗ್ತದೆ ಅಂತ ಬರಿಬೇಕು, ಅದೇ ರೀತಿ ಕೆಮಿಕಲ್ ಈಕ್ವೇಷನನ್ನು ಕೂಡ ಬರಿಬೇಕು. ಸೊ ಇಲ್ಲಿ ಫಸ್ಟ್ ಕ್ವಶನಿಗೆ 1 ಮಾರ್ಕ್, ಅದೇ ರೀತಿ ಇಲ್ಲಿ ನೀವು ಬರೆದಕ್ಕೆ ಯಾವ ರೀತಿ ಸಲ್ಫರ್ ಡೈಆಕ್ಸೈಡ್ ಇಸ್ ಎ ಗುಡ್ ರಿಡ್ಯೂಸಿಂಗ್ ಏಜೆಂಟ್ ನಾವು ಕರಿಬಹುದು ಅದನ್ನು ನೀವು ಇಲ್ಲಿ ಬರೆದಕ್ಕೆ ಅದಕ್ಕೆ 2 ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 21. Explain the action of concentrated HCl on KMnO4 crystals. When concentrated HCl reacts with potassium permanganate, chlorine gas is liberated. Potassium permanganate ಅನ್ನು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಜೊತೆಯಲ್ಲಿ ಟ್ರೀಟ್ ಮಾಡಿದಾಗ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಇದನ್ನು ನೀವು ಬರಿಬೇಕು. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನನ್ನು ಬರಿಬೇಕು. ಸೊ ಇದಕ್ಕೆ ಸೆಂಟೆನ್ಸ್ಗೆ 1 ಮಾರ್ಕ್, ಹಾಗೆಯೇ ಇಲ್ಲಿ ನೀವು ಕೆಮಿಕಲ್ ಈಕ್ವೇಷನ್ಗೆ ಬರೆದಕ್ಕೆ 1 ಮಾರ್ಕ್, 1+1. ಸೆಕೆಂಡ್ ಕ್ವಶನ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ 1-ಆಕ್ಸೋ ಆ್ಯಸಿಡ್ ಆಫ್ ಕ್ಲೋರಿನ್. ಸೊ ಇದರಲ್ಲಿ ಕ್ಲೋರಿನ್ನ ಆಕ್ಸೋ ಆ್ಯಸಿಡನ್ನು ಬರಿಬೇಕು. ನಾವು ಬೇರೆ ಬೇರೆ ಬರಿಬೋದು, ಬೇರೆ ಬೇರೆ ಆಕ್ಸೋ ಆ್ಯಸಿಡನ್ನು ಬರಿಬೋದು, ಕ್ಲೋರಿನ್ನ ಬೇರೆ ಬೇರೆ ಆಕ್ಸೋ ಆ್ಯಸಿಡನ್ನ ಬರಿಬೋದು. ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಹೈಪೋಕ್ಲೋರಸ್ ಆ್ಯಸಿಡ್ HOCl ಅಥವಾ ಕ್ಲೋರಸ್ ಆ್ಯಸಿಡ್ HOClO ಅಥವಾ ಕ್ಲೋರಿಕ್ ಆ್ಯಸಿಡ್ HOClO2, ಪರ್ ಕ್ಲೋರಿಕ್ ಆ್ಯಸಿಡ್ HOClO3. ಇದರಲ್ಲಿ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಸೊ ಈ ಕ್ವಶನಿಗೆ 1 ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 22. 1 ಅದರಲ್ಲಿ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Fe2+. ಸೊ ಮ್ಯಾಗ್ನೆಟಿಕ್ ಮೊಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿರುವಂಥ ಫಾರ್ಮುಲಾ μ = n × n+2. ಸೊ ಇದಕ್ಕೆ ಯೂನಿಟ್ ಬೋರ್ ಮ್ಯಾಗ್ನೆಟಾನ್. ಫಾರ್ Fe2+, n = 4. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ Fe2+ is 4. Therefore μs, magnetic moment μ = √4 × 4 + 2 = 4 × 6 24. √24 is 4.85 ಬೋರ್ ಮ್ಯಾಗ್ನೆಟಾನ್. ಇಲ್ಲಿ ಯೂನಿಟನ್ನು ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಿದೌಟ್ ಯೂನಿಟ್ ಯು ವಿಲ್ ಲಾಸ್ 1 ಮಾರ್ಕ್. ವಿದೌಟ್ ದ ಯೂನಿಟ್ ದ ಸಮ್ ಈಸ್ ಇನ್ಕಂಪ್ಲೀಟ್. ಸೊ next question, name the 3D element which contains highest number of unpaired electrons in the ground state. So highest number of unpaired electron ಅನ್ನು ಹೊಂದಿರುವಂತಹ 3D element ಅನ್ನು ಬರೀಬೇಕು. ಯಾವುದು? Chromium contains a highest number of 6 unpaired electrons. Chromium contains 6 unpaired electrons. So answer ಈ ರೀತಿ ಬರೀಬೇಕು. ಇದಕ್ಕೆ ಸ್ಕೀಮ್ ಆಫ್ ಎವಲ್ಯೂಷನ್ ಹೇಗಿರ್ತದೆ ಅಂತ ಹೇಳಿದರೆ, ಫಸ್ಟ್ನ ಕ್ವಶನ್ಗೆ 2 ಮಾರ್ಕ್ಸ್ ಪ್ಲಸ್ ಸೆಕೆಂಡ್ ಕ್ವಶನ್ಗೆ 1 ಮಾರ್ಕ್, ಈ ರೀತಿ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಕ್ವಶನ್ ನಂಬರ್ 23. ಫಸ್ಟ್ ಕ್ವಶನ್, Cr2+, chromium 2+ is reducing agent whereas Mn3+ is oxidizing even though both have D4 configuration. Why? ಸೊ ಇದಕ್ಕೆ ಆನ್ಸರ್, Cr2+ is strong reducing agent because its configuration changes from D4 to D3. Later has half-filled T2G level. ಈಗ ಕ್ರೋಮಿಯಂ ಡೈಕ್ರೋಮೇಟ್ ಅನ್ನು ನಾವು ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೇವೆ. ಯಾವುದರಿಂದಾಗಿ? ಇದರ ಕಾನ್ಫಿಗರೇಷನ್ D4 to D3 ಆಗಿರುವುದರಿಂದ. Mn3+ is oxidizing agent because its configuration changes from D4 to D5. That is, its configuration changes from Mn2+, oxidation state changes from Mn2+ to Mn3+, which results in half-filled D5 configuration, which is extra stable. D5 configuration is extra stable. Therefore, Mn3+ is
used as oxidizing agent. Second question, among Zn2 plus and Cu2 plus which is colorless? ಸೊ ಇದೊಂದು ಟ್ರಿಕ್ಕಿ ಕ್ವಶನ್, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನು ಕೇಳಿದ್ದಾರೆ. Zn plus is colorless, Zn2 plus is colorless due to the absence of unpaired electron. If the presence of unpaired electron indicates the compound is colored. ಯಾವುದೇ ಒಂದು ಕಾಂಪೌಂಡಲ್ಲಿ, ಕಾಂಪ್ಲೆಕ್ಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಅದು ಕಲರ್ಡ್. ಒಂದು ವೇಳೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲದಿದ್ದರೆ ಅದು ಕಲರ್ಲೆಸ್. ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಲರ್ಲೆಸ್, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಲರ್ಡ್. ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 24. Write the energy level diagram for the crystal field splitting in octahedral complexes. ಏನು ಮಾಡಬೇಕು ನೀವು, ಎನರ್ಜಿ ಲೆವೆಲ್ ಡಯಾಗ್ರಾಮನ್ನು ಬಿಡಿಸಬೇಕು. ಹೇಗೆ? ಇದು ಮೆಟಲ್ ಡಿ ಆರ್ಬಿಟಲ್ಸ್. ದೇರ್ ಆರ್ 5 ಮೆಟಲ್ ಡಿ ಆರ್ಬಿಟಲ್ಸ್, dxy, dyz, dxz, dz square and dx square minus y square. ಇದು metal d orbitals. When it is excited to the higher energy orbital in octahedral crystal field, ಏನಾಗ್ತದೆ ಇಲ್ಲಿ ನೀವು ಎರಡು ಆರ್ಬಿಟಲ್ dx square minus y square and dz square, ಈ ಆರ್ಬಿಟಲ್ನ ಎನರ್ಜಿ ಲೆವೆಲ್ ಸಪರೇಷನ್ ಜಾಸ್ತಿ ಇರ್ತದೆ. ಎಕ್ಸ್ಟೆಂಟ್ ಆಫ್ ಎನರ್ಜಿ ಲೆವೆಲ್ ಸಪರೇಷನ್ ಇಸ್ ಮೋರ್, ಎನರ್ಜಿ ಸಪರೇಷನ್ ಮೋರ್, ದಟ್ ಈಸ್ +3/5 ಡೆಲ್ಟಾ O. ಡೆಲ್ಟಾ means energy separation, delta indicates energy separation, and here the subscript O stands for octahedral splitting. In case of tetrahedral splitting, the subscript is T, delta T. So ಇಲ್ಲಿ dxy, dxz, dyz ಇದು T2G ಆರ್ಬಿಟಲ್ಸ್. ಇವು ಇದರ ಎನರ್ಜಿ ಸಪ್ರೇಷನ್ -2/5 ಇದರಷ್ಟು ಡಿಕ್ರೀಸ್ ಆಗ್ತದೆ. ಇಲ್ಲಿ ಪ್ಲಸ್ ಇದ್ದರೆ ಇನ್ಕ್ರೀಸ್ ಆಗೋದು. ಇಲ್ಲಿ ನೋಡಿ dz ಸ್ಕ್ವೇರ್ ಆ್ಯಂಡ್ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್, ಇದರ ಎನರ್ಜಿ ಲೆವೆಲ್ ಸಪ್ರೇಷನ್ ಈಸ್ ಇನ್ಕ್ರೀಸ್ಡ್ ಬೈ +3/5 ಡೆಲ್ಟಾ O units, but the energy level, the energy separation of dxy, dxz and dyz level decreases by, that is energy level of T2G orbitals decrease by -2/5 delta 0. ಇಲ್ಲಿ ಸೈನ್ ಅನ್ನು ಇಂಡಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದೇ ಥರ ನಿಮಗೆ ಟೆಟ್ರಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಇದಕ್ಕೆ ಎನರ್ಜಿ ಲೆವೆಲ್ ಡಯಾಗ್ರಾಮನ್ನು ಕೇಳ್ಬೋದು. ಟೆಟ್ರಾಹೆಡ್ರಲ್ ಕೂಡ ಕೇಳ್ಬೋದು ಅಥವಾ ಆಕ್ಟೋಹೆಡ್ರಲ್ ಫೀಲ್ಡ್ ಕೂಡ ಕೇಳ್ಬೋದು. ಸೊ ಕೇಳಿದಾಗ ನೀವೇನು ಮಾಡಬೇಕು, ಈ ರೀತಿ ಡಯಾಗ್ರಾಮನ್ನು ಬಿಡಿಸಬೇಕು. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಆಂಬಿಡೆಂಟೆಂಟ್ ಲಿಗ್ಯಾಂಡ್? Ligands which can ligate through two different atoms to central metal atom or ion is known as ambidentate ligand. For example, SCN- thiocyanate ಇದೊಂದು ಎಕ್ಸಾಂಪಲ್. ಹಿಯರ್ ಏನಾಗ್ತದೆ ಇಲ್ಲಿ, ಹಿಯರ್ it can coordinate to central metal ion or atom through sulfur atom or through nitrogen atom. Through both sides they can coordinate to the central metal ion. ಇಲ್ಲಿ ಸಲ್ಫರ್ನ ಥ್ರೂ ಕೂಡ ಕೋಆರ್ಡಿನೇಟ್ ಆಗ್ಬೋದು ಅಥವಾ ಥ್ರೂ ನೈಟ್ರೋಜನ್ ಕೂಡ ಕೋಆರ್ಡಿನೇಟ್ ಆಗ್ಬೋದು. ಯಾವುದಕ್ಕೆ? ಸೆಂಟ್ರಲ್ ಮೆಟಲ್ ಅಯಾನ್ಗೆ. ಸೊ ಇಂಥ ಲಿಗೆಂಡ್ ನಾವೇನಂತ ಕರಿತೇವೆ? ಆಂಬಿಡೆಂಟೆಡ್ ಲಿಗೆಂಡ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 25. Explain hybridization, geometry and magnetic property of hexafluoride cobalt
ion on the basis of valence bond theory. ವೇಲೆನ್ಸ್ ಬಾಂಡ್ ಥಿಯರಿ VBTಯನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು? ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಯಾವುದ್ರದ್ದು COF6 3- ಈ ಕಾಂಪ್ಲೆಕ್ಸ್ನ ಅವ್ರು ಕೇಳಿದಂಥ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್. ಸೊ ಆಟಮಿಕ್ ನಂಬರ್ ಆಫ್ ಕೋಬಾಲ್ಟ್ ಈಸ್ 27. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗನ್, ನೋಬಲ್ ಗ್ಯಾಸ್ argon 3d7 4s2. When cobalt is oxidized to +3 oxidation state, the electronic configuration is argon, noble gas argon 3d6 4s0. ಅಂದರೆ 3 electron ಲಾಸ್ ಆಗ್ತದೆ, ಆಕ್ಸಿಡೇಷನ್ ಆಗುವಾಗ ಲಾಸ್ ಆಗ್ತದೆ, ಎಲೆಕ್ಟ್ರಾನ್ ಲಾಸ್ ಆಗ್ತದೆ. ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ರಿಡಕ್ಷನ್. ಇದು ನಿಮಗೆ ನೆನಪಿಟ್ಕೊಳ್ಬೇಕು. ಸೊ ಆರ್ಬಿಟಲ್ಸ್ ಆಫ್ CO3+ ಅಯಾನ್, ಆರ್ಬಿಟಲ್ಸ್ 3D ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡಿ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d7 3d6 4s0. ಇಲ್ಲಿ 6 ಎಲೆಕ್ಟ್ರಾನ್ಸನ್ನು 3D ಆರ್ಬಿಟಲ್ಸಲ್ಲಿ 3D ಶೆಲ್ಲಲ್ಲಿ ಫಿಲಪ್ ಮಾಡಬೇಕು. ಈಗ ದಿಸ್ CO3+ ion undergoes sp3d2 hybridization. What happens? One s orbital and 3 p orbitals and 2 d orbitals undergo sp3d2 hybridization to form 6 hybrid orbitals. sp3d2 hybridization ಆಗಿ ಏನಾಗ್ತದೆ, 6 hybrid orbitals ಫಾರ್ಮ್ ಆಗ್ತದೆ. ಸೊ ಈ 6 hybrid orbitals of CO3+ ion overlaps with the 6f ligands, 6 fluorine ligand. Fluorine is a weak ligand. What happens? Pairing of electrons takes place from to form COF6 3-. Since outer 3D orbital is involved in the bonding, it's called as high spin complex. ಸೊ ಇಲ್ಲಿ ಏನೆಲ್ಲ ನಾವು ಬರಿಬೇಕು? ಹೈಬ್ರಿಡೈಸೇಷನ್ sp3d2, ಜಿಯೋಮೆಟ್ರಿ ಆಕ್ಟಾಹೆಡ್ರಲ್. sp3d2 ಹೈಬ್ರಿಡೇಷನ್ ಆಗಿದ್ದರೆ ಅದು ಆಕ್ಟಾಹೆಡ್ರಲ್ ಜಿಯೋಮೆಟ್ರಿಯನ್ನು ಹೊಂದಿರ್ತದೆ. ಹಾಗೆಯೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಲ್ಲಿ ನೋಡಿ, ಇಲ್ಲಿ 4 unpaired electrons are there in the 3D subshell. So this complex is paramagnetic due to the presence of unpaired electrons. If unpaired electron is not present, means absence of unpaired electron, it is diamagnetic. So here unpaired electrons are there, 4 unpaired electrons are there, so this complex is paramagnetic. Since the outer d orbitals, that is 4d orbitals, are used in hybridization, it's called as outer orbital complex or high spin complex. If the inner d orbitals, that is 3d orbitals, are used in the hybridization, then it is called as inner spin complex or low spin complex. ಇಲ್ಲಿ ಕೆಲವೊಂದು ಸಲ ಕ್ವಶನಲ್ಲಿ ಕೇಳಿರ್ತಾರೆ, ಏನನ್ನು ಡಿಫೈನ್ ಮಾಡೋದು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕೇಳಿರ್ತಾರೆ. ವೆದರ್ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕ್ವಶನನ್ನು ಕೇಳಿರ್ತಾರೆ. ಆ ರೀತಿ ಕೇಳಿದರೆ ನೀವು ಇದನ್ನು ಕೂಡ ಬರಿಬೇಕು. ಈ ಕ್ವಶನಿಗೆ ನೀವು ಏನೆಲ್ಲ ಬರೆದ್ರೆ ಸಾಕು, ಹೈಬ್ರಿಡೈಸೇಷನ್ ಬರಿಬೇಕು, ಜಿಯೋಮೆಟ್ರಿ ಬರಿಬೇಕು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರೀಬೇಕು, ಅಷ್ಟೇ ಕೇಳಿದ್ರು, ಅಷ್ಟೇ ಬರೆದ್ರೆ ಸಾಕು. ಒಂದು ವೇಳೆ ಅದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕೇಳಿದರೆ ನೀವು
ಇದನ್ನು ಬರೀಬೇಕು ಲಾಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 26. 1. Define coordination number of a metal ion in a complex. What is the coordination number of Fe in FeCl2 1,2 ethylene diamine twice Cl? ಇದು E ಏನಂತ ಹೇಳಿದರೆ 1,2 ethylene diamine. ಸೊ coordination number ಅಂದ್ರೇನು? Coordination number is defined as the number of coordinate covalent bonds formed by the central metal atom or ion in a complex. ಇದನ್ನು ನಾವು coordination number ಅಂತ ಕರಿತೇವೆ. Coordination number of Fe in FeCl2 ಅಲ್ಲಿ 2 molecules of 1,2 ethylene diamine is there is 6. ಹೇಗೆ ನೀವು ಯೂಶುವಲಿ ಏನು ಮಾಡ್ತೀರಾ, ಇಲ್ಲಿ 2 ಕ್ಲೋರಿನ್ ಇದೆ Cl2, ಹಾಗೆಯೇ 2 ಇಥೈಲಿನ್ 1,2 ಇಥೈಲಿನ್ ಡಯಾಮೈನ್ ಇದೆ. ನೀವು ಹೇಗೆ ಬರಿತೀರಿ? 2 + 2 4 ಅಂತ ಬರಿತೀರಿ. ಆದರೆ ಅಲ್ಲ, ಇಲ್ಲಿ 1,2 ಇಥೈಲಿನ್ ಡಯಾಮೈನಲ್ಲಿ 2 ಯೂನಿಟ್ ಇದೆ. ಇಥೈಲಿನ್ ಡಯಾಮೈನ್ 2 ಯೂನಿಟ್ ಇದೆ. ಹಾಗಾಗಿ 2 2s are 2. 2 2s are 2. ಟೋಟಲ್ 4 + 2 6. ಇಥೈಲಿನ್ ಡಯಾಮೈನಲ್ಲಿ 2 ಇಥೈಲಿನ್ ಡಯಾಮೈನ್ ಯೂನಿಟ್ ಇದೆ. ಹಾಗಾಗಿ ಅದರ ಕೋಆರ್ಡಿನೇಷನ್ 4 ಇರ್ತದೆ, ಪ್ಲಸ್ ಕ್ಲೋರಿನ್ನ ಕೋಆರ್ಡಿನೇಷನ್ 2, ಟೋಟಲ್ 6. ನೆಕ್ಸ್ಟ್ ಕ್ವಶನ್. ಈಸ್ ಮೆಟಲ್ ಕಾರ್ಬೋನಿಲ್ ಹೋಮೋಲೆಪ್ಟಿಕ್ ಆರ್ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್? ಸೊ ಇಲ್ಲಿ ಮೆಟಲ್ ಕಾರ್ಬೋನಿಲ್ಸ್ ಅಂತ ಕೇಳಿದ್ದಾರೆ. ಮೆಟಲ್ ಕಾರ್ಬೋನಿಲ್ಸ್ ಆರ್ ಹೋಮೋಲೆಪ್ಟಿಕ್ ಕಾಂಪೌಂಡ್ಸ್ ಆರ್ ಕಾಂಪ್ಲೆಕ್ಸ್. ಮೆಟಲ್ ಕಾರ್ಬೋನಿಲ್ಸ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ 27 ಯಾವಾಗಲೂ ಸಾಲಿಡ್ಸ್ ಚಾಪ್ಟರ್ನಿಂದ ಬರುವಂಥ ಕ್ವಶನ್. ಯಾವಾಗಲೂ ಇದೇ ಕ್ವಶನ್ ಬರ್ತದೆ, ಇದೇ ಚಾಪ್ಟರ್ನಿಂದ ಕ್ವಶನ್ ಬರ್ತದೆ. 27 ಕ್ವಶನ್ ಪಾರ್ಟ್ ಡಿ ಯಲ್ಲಿ ಬರ್ತದೆ. ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. 5 ಕ್ವಶನ್ಸ್ ಇರ್ತದೆ. ಔಟ್ ಆಫ್ 5 ಯು ಹ್ಯಾವ್ ಟು ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. 27th question. Calculate the packing efficiency in body centered cubic structure, BCC structure. ಸೊ ಏನು ಮಾಡಬೇಕು ನಾವು? BCC ಡಯಾಗ್ರಾಮನ್ನು ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪೈಥಾಗೊರಸ್ ಥಿಯರಮನ್ನು ಯೂಸ್ ಮಾಡಿ ನಾವು ಇದರ ವ್ಯಾಲ್ಯೂಸನ್ನು ಬರಿಬೇಕು. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಬರಿಬೇಕು. ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಲ್ಲಲ್ಲಿ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಕೂಡ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿ ಫೈನಲ್ ಆನ್ಸರ್ ತನಕ ಬರೆದ್ರೆ ಫೈನಲ್ ಆನ್ಸರ್ಗೆ 1 ಮಾರ್ಕ್ ಇರ್ತದೆ. ಸೊ ಇದಕ್ಕೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಹೇಗಿರ್ತದೆ ಅಂತ ಹೇಳಿದರೆ, ಫಸ್ಟ್ ಡಯಾಗ್ರಾಮ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ತನಕ ಬರಿಬೇಕು. ನೆಕ್ಸ್ಟ್ ಕರೆಕ್ಟಾಗಿ ಎಲ್ಲನೂ ಸಬ್ಸ್ಟ್ರಿಕ್ಟ್ ಮಾಡಿದರೆ ಅದಕ್ಕೆ 1 ಮಾರ್ಕ್. ಹಾಗೆಯೇ ಫೈನಲ್ ಆನ್ಸರ್ ಇದನ್ನು ಬರೆದಿದ್ದರೆ 1 ಮಾರ್ಕ್. ಈ ಥರ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಸೆಕೆಂಡ್, ಅದರಲ್ಲಿ ಬಿ ಕ್ವಶನ್ ಕೇಳಿದ್ದಾರೆ, ಪ್ರಾಬ್ಲಮನ್ನು ಕೇಳಿದ್ದಾರೆ. ಮೆಟಾಲಿಕ್ ಅಯಾನ್ crystallizes in a particular type of cubic unit cell. The unit cell edge length is 287 picometer. The density of iron is 7.87 gram per centimeter cube. Calculate the number of iron atoms per cube ಕೇಳಿದ್ದಾರೆ, ಪರ್ ಯೂನಿಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಿವನ್ atomic mass of Fe is 56 and Na, that is Avogadro number 6.023 into 10 to the power 23.
ದ ಯಾವ ರೀತಿ ಮಾಡಬೇಕು, ಏನೆಲ್ಲ ಕೊಟ್ಟಿದ್ದಾರೆ, atomic mass that is m equal to 56. We have the formula z equal to d into a cube into na divided by m. We have this formula. We have to substitute all the given values in this equation or formula. What is they have given? Atomic mass is 56, atomic mass of iron is 56, density is 7.87 gram per centimeter cube, and a what is a edge length is 287 picometer, that is 287 into 10 to the power minus 12 meter, and we have to calculate the z. We have to calculate z. Z equal to d into a cube into na divided by m. Substitute all those given values in this formula. 7.87 into 287 into 10 to the power minus 12 whole cube into 6.023 into 10 to the power 23. We get the answer 2 atoms. There are 2 atoms per unit cell. Next question, question number 28. The boiling point of benzene is 353.23 Kelvin. When 1.8 gram of non-volatile solute was dissolved in 90 gram of benzene, the boiling point is raised to 354.11 Kelvin. Calculate the molar mass of solute. Given Kb for benzene is 2.53 Kelvin kg per mole. ಈ ಪ್ರಾಬ್ಲಮನ್ನು ಕೇಳಿದ್ದಾರೆ. ಇಲ್ಲಿ ನಾವೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ದ ಮಾಸ್ ಆಫ್ ಸೊಲ್ಯೂಟ್. ಮಾಸ್ ಆಫ್ ಸೊಲ್ಯೂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಫಾರ್ಮುಲಾ, m2 ಈಕ್ವಲ್ ಟು 1000 ಇಂಟು w2 ಇಂಟು kb ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು w1. ಇಲ್ಲಿ w1 ಅಂತ ಹೇಳಿದರೆ ಮಾಸ್ ಆಫ್ ಸಾಲ್ವೆಂಟ್, w2 ಅಂತ ಹೇಳಿದರೆ ಮಾಸ್ ಆಫ್ ಸೊಲ್ಯೂಟ್, ಟಿ ಬಿ ಡೆಲ್ಟಾ ಟಿ ಬಿ ಅಂತ ಹೇಳಿದರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಅಂದರೆ ಟಿ ಬಿ ಮೈನಸ್ ಟಿ ಬಿ ಝೀರೋ. ಇಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ, ಟಿ ಬಿ ಮೈನಸ್ ಟಿ ಬಿ ಝೀರೋ 350, ಇಲ್ಲಿ ಏನು ಕೊಟ್ಟಿದ್ದಾರೆ, ಟಿ ಬಿ 354.11 ಕೆಲ್ವಿನ್ ಮೈನಸ್ TB0 353.23 Kelvin. We get 0.88 Kelvin. ಏನು ಸಿಕ್ತು ನಮಗೀಗ, ಡೆಲ್ಟಾ ಟಿ ಬಿ ಸಿಕ್ಕಿತು. ನೆಕ್ಸ್ಟ್ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ, ಕೆ ಬಿ ಕೊಟ್ಟಿದ್ದಾರೆ. ಕೆ ಬಿ ವ್ಯಾಲ್ಯೂ 2.53 ಕೆಲ್ವಿನ್ ಕೆ ಜಿ ಮೋಲ್, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಅಥವಾ ಅಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. 2.53 kg ಕೆಲ್ವಿನ್ ಕೆ ಜಿ ಪರ್ ಮೋಲ್. ಈ ಕೊಟ್ಟಂತಹ ವ್ಯಾಲ್ಯೂವನ್ನು ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2.53 ಇಂಟು W2 ಕೊಟ್ಟಿದ್ದಾರೆ 1.8 ಇಂಟು 1000 0.88 TB 0.88 ಇಂಟು 90 ಮಾಸ್ ಆಫ್ ಸಾಲ್ವೆಂಟ್ W1. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದೇನು, M2 ಮೊಲಿಕ್ಯುಲರ್ ಮಾಸ್ M2 57.5 ಗ್ರಾಮ್ ಪರ್ ಮೋಲ್. ಇದು ಮೊಲಿಕ್ಯುಲರ್ ಮಾಸ್. ನೆಕ್ಸ್ಟ್ ಕ್ವಶನ್ ಬಿ. Define mole fraction of a solute in binary solution and how is it related to relative lowering of vapor pressure. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಮೋಲ್ ಫ್ರ್ಯಾಕ್ಷನನ್ನು ಡಿಫೈನ್ ಮಾಡಬೇಕು. ಮೋಲ್ ಫ್ರ್ಯಾಕ್ಷನ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ moles of a particular component to the number of moles of all the components in a mixture. ಇದು mole fraction definition. So it is denoted by symbol chi or x. ಸೊ ಇದಕ್ಕೆ ರಿಲೇಷನ್ ಬರಬೇಕು. ನೆಕ್ಸ್ಟ್ ಏನು ಕೇಳಿದ್ದಾರೆ, ರಿಲೇಷನನ್ನು ಕೇಳಿದ್ದಾರೆ. ಹೇಗೆ,
ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ ಇರುವಂಥ ರಿಲೇಷನ್ P10 ಮೈನಸ್ P1 ಡಿವೈಡೆಡ್ ಬೈ P10 P10 is equal to N2 divided by N1 plus N2 or equal to X2. Mole fraction is usually denoted by X2. N2 divided by N1 plus N2 equal to X2. ಸೊ ಈ ರೀತಿ ರಿಲೇಷನನ್ನು ಬರೀಬೇಕು. ಸೊ ಫಸ್ಟ್ ಇದರಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ ಅಂತ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ಗೆ 3 ಮಾರ್ಕ್, ನೆಕ್ಸ್ಟ್ ಈ ಮೋಲ್ ಫ್ರ್ಯಾಕ್ಷನನ್ನು ಡಿಫೈನ್ ಮಾಡೋದಕ್ಕೆ 1 ಮಾರ್ಕ್, ಅದರ ರಿಲೇಷನನ್ನು ಮ್ಯಾಥಮೆಟಿಕಲ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ 1 ಮಾರ್ಕ್. ಸೊ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನಿಂದ ಬಂದಂತಹ ಕ್ವಶನ್. ಕ್ಯಾಲ್ಕುಲೇಟ್ ದ EMF ಆಫ್ ದ ಸೆಲ್ ಫಾರ್ ದ ರಿಯಾಕ್ಷನ್. ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಸೆಲ್ ರಿಯಾಕ್ಷನ್. Mg plus 2Ag plus gives Mg2 plus 2Ag. Given E0 of Mg2 plus 2Mg, reduction potential is minus 2.37 volt and E0 for Ag plus Ag, reduction potential 0.80 volt. ಸೊ ಇದಕ್ಕೆ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಈ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದ EMF ಆಫ್ ದ ಸೆಲ್. EMF ಆಫ್ ದ ಸೆಲ್ಲನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಸೆಲ್, ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ಈ ಸೆಲ್. ಈ ಸೆಲ್ 0 ಈಕ್ವಲ್ ಟು ER ಮೈನಸ್ EL 0 ಅಂದರೆ ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಆಗುವಂಥ ರಿಯಾಕ್ಷನ್ ಯಾವುದು, ಇದು Ag ಪ್ಲಸ್ ಬಾರ್ Ag ರಿಡಕ್ಷನ್, ಇದು ರೈಟ್ ಹ್ಯಾಂಡ್ ಸೈಡಲ್ಲಿ ಆಗುವಂಥ ರಿಯಾಕ್ಷನ್. ನೆಕ್ಸ್ಟ್ ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಾಗ್ತದೆ, Mg2 ಪ್ಲಸ್ ರೆಡ್ಯೂಸಸ್ ಟು Mg. ಸೊ ಇದನ್ನು ನಾವು ಮೈನಸ್ ಮಾಡಿ ಬರೀಬೇಕು. minus 0.80 minus 2.37 volt, we got 3.17 volt. ಸೊ ಇದಕ್ಕೆ ನಾವು EMF ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಈಕ್ವೇಷನನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಸೆಲ್ ಈಕ್ವಲ್ ಟು ನೆಕ್ಸ್ಟ್ ಈಕ್ವೇಷನ್ E0 ಸೆಲ್ ಮೈನಸ್ RT by NF ln concentration of Mg2 plus divided by concentration of Ag plus. ಸೊ ಈ ಸೆಲ್ ಈಕ್ವಲ್ ಟು ಈ ಸೆಲ್ ಏನು ನಮಗೆ ಎಷ್ಟು ಬಂತು, 3.17 ವೋಲ್ಟ್. 3.17 ಮೈನಸ್ 0.059 ಡಿವೈಡೆಡ್ ಬೈ ಎನ್. ಇದು ಹೇಗೆ ಬಂತಂತ ಹೇಳಿದರೆ ಇಲ್ಲಿ ಲ್ಯಾನನ್ನು ನ್ಯಾಚುರಲ್ ಲಾಗೆ ಕನ್ವರ್ಟ್ ಮಾಡಿದಾಗ ಈ ರೀತಿ ಬರ್ತದೆ. ಇಂಟು ಕಾನ್ಸಂಟ್ರೇಷನ್ ಆಫ್ Mg2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಏನಾಯಿತು, 3.17 ಮೈನಸ್ 0.059 ಡಿವೈಡೆಡ್ ಬೈ ಎನ್ ಇಂಟು ಲಾಗ್ ಕಾನ್ಸಂಟ್ರೇಷನ್ ಆಫ್ Mg2 ಪ್ಲಸ್ ದಟ್ ಇಸ್ 0.001 ಇಲ್ಲಿ ಕೊಟ್ಟಿದ್ದಾರೆ. 0.001 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಇಲ್ಲಿ ಕೊಟ್ಟಿದ್ದಾರೆ 0.0001 ಸ್ಕ್ವೇರ್. ಯಾಕೆ, ಇಲ್ಲಿ 2 molecules of 2 is reacting. 2 molecules of Ag plus is reacting. E cell equal to 3.17 minus 0.059 divided by 2. ಇಲ್ಲಿ 2 ಯಾಕೆ, ಈ ರಿಯಾಕ್ಷನ್ಗೆ n ನ ವ್ಯಾಲ್ಯೂ 2, n ಈಕ್ವಲ್ ಟು 2 ಇಂಟು ಲಾಗ್ 5. ಈಗ 0.001 ಡಿವೈಡೆಡ್ ಬೈ 0.001 ಹೋಲ್ ಸ್ಕ್ವೇರ್ ಮಾಡಿದರೆ ಎಷ್ಟು ಬರ್ತದೆ, ನಮಗೆ 10 to the power 5 ಬರ್ತದೆ. ಲಾಗ್ 10 to the power 5. ಇಲ್ಲಿ ಲಾಗ್ 10 to the power 5ನ ವ್ಯಾಲ್ಯೂಯನ್ನು ಕೊಟ್ಟಿದ್ದಾರೆ, ಎಷ್ಟು, 5. Therefore 3.17 minus
0.059 ಡಿವೈಡ್ ಬೈ 2 ಇಂಟು 5 ಎಷ್ಟು ಬರ್ತದೆ ಈ ವ್ಯಾಲ್ಯೂ ಎಷ್ಟು ಬರ್ತದೆ 0.1475. therefore 3.17 minus 0.1475 which gives plus 3.022. ಇದು EMF of the cell. EMF of the cell is plus 3.022 volt. Next question B ಕೇಳಿದ್ದಾರೆ what is limiting molar conductivity represent graphically the variation of molar conductivity with concentration of acetic acid. So ಇದಕ್ಕೆ ಆನ್ಸರ್ the conductivity of electrolytic solution at infinite dilution is known as limiting molar conductivity. The conductivity of electrolytic solution at infinite dilution, ಇದು ತುಂಬ ಇಂಪಾರ್ಟೆಂಟ್, ಈ ಪಾಯಿಂಟನ್ನು ಮೆನ್ಷನ್ ಮಾಡಲೇಬೇಕು. at infinite dilution is known as limiting molar conductivity. ಬೇರೆ ಏನು ಕೇಳಿದ್ದಾರೆ ಅಲ್ಲಿ, ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್. ಯಾವುದ್ರದ್ದು ಎಸಿಟಿಕ್ ಆ್ಯಸಿಡ್ನ ವೇರಿಯೇಷನ್ ಯಾವುದ್ರೊಟ್ಟಿಗೆ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಕಾನ್ಸಂಟ್ರೇಷನ್, ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್. ಇದರ ವೇರಿಯೇಷನನ್ನು ನಾವು ಪ್ಲಾಟ್ ಮಾಡಬೇಕು. ಹೇಗೆ ಬರ್ತದೆ, ಈ ರೀತಿ ಪ್ಲಾಟ್ ಬರ್ತದೆ. ಎಸಿಟಿಕ್ ಆ್ಯಸಿಡ್ ಈಸ್ ವೀಕ್ ಎಲೆಕ್ಟ್ರೋಲೈಟ್, ಸೊ ಇದರ ಪ್ಲಾಟ್ ಈ ಥರ ಬರ್ತದೆ. ಸೊ ಇನ್ ಕೇಸ್ ನಿಮಗೆ KClನ ಪ್ಲಾಟ್ ಕೇಳಿದರೆ, ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್, ಇದರ ಪ್ಲಾಟ್ ಕೇಳಿದರೆ ಹೇಗೆ ಬರ್ತದೆ, ಅದು ಸ್ಟ್ರೇಟ್ ಲೈನ್, ಇದು ಸ್ಟ್ರೇಟ್ ಲೈನ್ ಬರ್ತದೆ. ಇದು KCl, ಸ್ಟ್ರೇಟ್ ಲೈನ್ ಫಾರ್ KCl ಈ ರೀತಿ ಬಂದರೆ ಅದು ಎಸಿಟಿಕ್ ಆ್ಯಸಿಡ್. ಇದು ಕರ್ವ್ ಬರುವಂಥದ್ದು ಎಸಿಟಿಕ್ ಆ್ಯಸಿಡ್ಗೆ, ಸ್ಟ್ರೇಟ್ ಲೈನ್ ಬರುವಂಥದ್ದು KClಗೆ. KCl ಕೂಡ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 30. A. Derive an integrated rate equation for a zero order reaction. ಸೊ ಇದಕ್ಕೆ ಏನು ಮಾಡಬೇಕು, ಇದು 3 ಮಾರ್ಕಿನ ಕ್ವಶನ್, ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನಿಂದ ಕೇಳಿದಂಥ ಕ್ವಶನ್. ಕನ್ಸಿಡರ್ ಎ ಝೀರೋ ಆರ್ಡರ್ ರಿಯಾಕ್ಷನ್, R gives P, reactant gives P, ಇದನ್ನು ಬರಿಬೇಕು. ನೆಕ್ಸ್ಟ್ ರೇಟ್ ಈಕ್ವೇಷನ್ ಮೈನಸ್ d/dt ಆಫ್ ಕಾನ್ಸಂಟ್ರೇಷನ್ ಆಫ್ R ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ R. ಇಲ್ಲಿ K ಏನಂತ ಹೇಳಿದರೆ ಅದು ರೇಟ್ ಕಾನ್ಸ್ಟೆಂಟ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್, K ರೇಟ್ ಕಾನ್ಸ್ಟೆಂಟ್. ಸೊ ದೇರ್ಫೋರ್ minus d/dt of concentration of R is equal to K into concentration of R, which implies d/dt of concentration of R equal to K into concentration of 1. For first order reaction we have taken initial concentration 1. So d of concentration of R equal to minus K into dt. ಇದನ್ನು ರೀಅರೇಂಜ್ ಮಾಡು, ಈ ಈಕ್ವೇಷನನ್ನು ರೀಅರೇಂಜ್ ಮಾಡೋದು. ನಮಗೇನು ಸಿಕ್ಕಿತು, ಇದು ಸಿಕ್ಕಿತು. ಸೊ ಇದನ್ನು ನಾವೇನು ಮಾಡಬೇಕು, ಅಥವಾ ಇದನ್ನು ಹೇಗೆ ಬರಿಬೋದು, ಇಂಟಿಗ್ರೇಷನ್ ಮಾಡಬೇಕು ನಾವು. ಆನ್ ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ ವಿ ಗೆಟ್ ಇಂಟಿಗ್ರೇಷನ್ ಆಫ್ ಡಿ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಡಿ ಆಫ್ ಕಾನ್ಸಂಟ್ರೇಷನ್ ಆಫ್ ಡಿ ಇಂಟಿಗ್ರೇಷನ್ ಆಫ್ ಡಿ ಆಫ್ ಕೆ ಮೈನಸ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಡಿ ಟಿ. ಏನು ಸಿಕ್ಕಿದ್ದು ನಮಗೆ, concentration of R equal to minus KT plus I. ಇದನ್ನು equation 1 where I is the constant of integration. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಬರೆಯುವುದು. ಫಸ್ಟಿಗೆ when T equal to 0 rate initial concentration equal to final concentration, R equal to R0 initial concentration of the reactant, where R0 equal to initial concentration of the reactant. ಸೊ ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾನ್ಸಂಟ್ರೇಷನ್ R equal to R0 ಇನ್ ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ನೆಕ್ಸ್ಟ್ ಆಗೇನು ಸಿಗ್ತದೆ, R0 ಕಾನ್ಸಂಟ್ರೇಷನ್ R0 equal to minus K into 0, ಯಾಕೆ 0 at a time T equal to 0 plus I, or R0 ಕಾನ್ಸಂಟ್ರೇಷನ್ R0 equal to I ಅಂತ ಸಿಗ್ತದೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ I ಇನ್ ಈಕ್ವೇಷನ್ 1. ಈ ವ್ಯಾಲ್ಯೂವನ್ನು ಐನ ವ್ಯಾಲ್ಯೂವನ್ನು ನಾವು ಏನು ಮಾಡಬೇಕು, ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಏನು ಸಿಕ್ಕಿತು, ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ R0. ಸೊ ಇದು ಫೈನಲ್ ಆನ್ಸರ್. ಇದನ್ನು ರೀಅರೇಂಜ್ ಮಾಡಿ ಹೇಗೆ ಬರಿಬೋದು, ಕೆ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ R0 ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟಿ. ಇದು ಈಕ್ವೇಷನ್ ಯಾವುದಕ್ಕೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಈಕ್ವೇಷನ್. ಫಸ್ಟ್ ಆರ್ಡರ್ ರಿಯಾಕ್ಷನ್ನ ರೇಟ್ ಕಾನ್ಸ್ಟೆಂಟಿಗೆ ಇರುವಂಥ ಎಕ್ಸ್ಪ್ರೆಷನ್. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ ಅಂತ ಹೇಳಿದರೆ, ಫಸ್ಟಿಗೆ ನೀವು ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನನ್ನು ಬರೀಬೇಕು. ಕನ್ಸಿಡರ್ ದಿಸ್ ರಿಯಾಕ್ಷನ್ ಆಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೇಟ್ ಆಫ್ ದ ರಿಯಾಕ್ಷನ್ ಎಲ್ಲ ಬರೆದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಬರೆದು ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಬರೆದ್ರೆ ಫೈನಲ್ ಎಕ್ಸ್ಪ್ರೆಷನ್ಗೆ 1 ಮಾರ್ಕ್. ಇಲ್ಲೆಲ್ಲ ನಾವು ಮಿಡ್ಲಲ್ಲಿ ನೀವು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದಕ್ಕೆ 1 ಮಾರ್ಕ್. ಈ ರೀತಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾತ್ರ ನಿಮಗೆ ಮಾರ್ಕ್ ಸಿಗ್ತದೆ. ಸೊ ಅದರಲ್ಲಿ ಕ್ವಶನ್ ಬಿ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಫ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಈಸ್ 6.93 ಇಂಟು 10⁻³ ಸೆಕೆಂಡ್ ಇನ್ವರ್ಸ್. ಸೊ ಟಿ ಆಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಫ್ ಲೈಫನ್ನು ಟಿ ಆಫ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ, ರೇಟ್ ಕಾನ್ಸ್ಟೆಂಟ್. 0.693 ಡಿವೈಡ್ ಬೈ ರೇಟ್ ಕಾನ್ಸ್ಟೆಂಟ್. ಸೊ ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ 0.693 ಡಿವೈಡೆಡ್ ಬೈ 6.93 ಇಂಟು 10⁻³ ಅಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಡೈರೆಕ್ಟಾಗಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಸೊ ಇದಕ್ಕೆ ಆನ್ಸರ್ ಎಷ್ಟು ಸಿಗ್ತದೆ, 1 ಇಂಟು 10⁻⁻⁴ ಸೆಕೆಂಡ್. ಇದು ಟಿ ಹಾಫ್ ಅವರು ಕೇಳಿದಂತಹ ಕ್ವಶನಿಗೆ ಆನ್ಸರ್ 1 ಇಂಟು 10⁻⁻⁴ ಅಥವಾ 0.1 ಇಂಟು 10⁻⁻³ ಈ ರೀತಿ ಕೂಡ ಬರಿಬೋದು. ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 31. ಎ ಗಿವ್ ಡಿಫರೆನ್ಸಸ್ ಬಿಟ್ವೀನ್ ಲಿಯೋಫಿಲಿಕ್ ಸೋಲ್ಸ್ ಆ್ಯಂಡ್ ಲಿಯೋಫೋಬಿಕ್ ಸೋಲ್ಸ್ ವಿತ್ ರೆಸ್ಪೆಕ್ಟ್ ಟು ರಿವರ್ಸಿಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿ. ವಿತ್ ರೆಸ್ಪೆಕ್ಟ್ ಟು ರಿವರ್ಸಿಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿಗೆ ಅನುಗುಣವಾಗಿ ನಾವು ಡಿಫರೆನ್ಸನ್ನು ಬರಿಬೇಕು. ಹೇಗೆ, ಲಿಯೋಫಿಲಿಕ್ ಸೋಲ್ಸ್. ಇನ್ ಲಿಯೋಫಿಲಿಕ್ souls, these are reversible souls. Liophobic souls are irreversible souls. ಒಂದು ಡಿಫರೆನ್ಸ್ ಆಯಿತು. ಇದು ವಿತ್ ರೆಸ್ಪೆಕ್ಟ್ ಟು ರಿವರ್ಸಿಬಿಲಿಟಿ. ವಿತ್ ರೆಸ್ಪೆಕ್ಟ್ ಟು ಸ್ಟೆಬಿಲಿಟಿ ಡಿಫರೆನ್ಸ್ ಏನಪ್ಪ ಅಂತ ಹೇಳಿದರೆ, ಲಿಯೋಫಿಲಿಕ್ ಸೋಲ್ಸ್ ಆರ್ ಸ್ಟೇಬಲ್ ಆ್ಯಂಡ್ ನಾಟ್ ಈಸಿಲಿ ಕೊಯಾಗ್ಯುಲೇಟೆಡ್ ಬೈ ಎಲೆಕ್ಟ್ರೋಲೈಟ್ಸ್. ಲಿಯೋಫೋಬಿಕ್ ಸೋಲ್ಸ್ ಆರ್ ಲೆಸ್ ಸ್ಟೇಬಲ್ ಆ್ಯಂಡ್ ಆರ್ ಈಸಿಲಿ ಕೊಯಾಗ್ಯುಲೇಟೆಡ್ ಬೈ ಎಲೆಕ್ಟ್ರೋಲೈಟ್. ಒಂದು ರಿವರ್ಸಿಬಲ್ ಲಿಯೋಫಿಲಿಕ್, ರಿವರ್ಸಿಬಲ್ ಲಿಯೋಫೋಬಿಕ್, ಇರಿವರ್ಸಿಬಲ್. ಲಿಯೋಫಿಲಿಕ್ ನಾಟ್ ಕೊಯಾಗ್ಯುಲೇಟೆಡ್, ಸ್ಟೇಬಲ್, ಕೊಯಾಗ್ಯುಲೇಟೆಡ್ ಆ್ಯಂಡ್ ಸ್ಟೇಬಲ್, ಕ್ಯಾನ್ ಬಿ ಕೊಯಾಗ್ಯುಲೇಟೆಡ್ ಆ್ಯಂಡ್ ಸ್ಟೇಬಲ್. ಇದು ಲೆಸ್ ಸ್ಟೇಬಲ್ ಮತ್ತು ಕೆನಾಟ್ ಬಿ ಈಸಿಲಿ ಕೊಯಾಗ್ಯುಲೇಟೆಡ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅದರಲ್ಲಿ, ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್. ಸೊ ಇದು ಏನು, ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿದರೆ ಏನು, ವೆನ್ ಎ ಸ್ಟ್ರಾಂಗ್ ಬೀಮ್ ಆಫ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಕೊಲೈಡಲ್ ಸೊಲ್ಯೂಷನ್ ಕೆಪ್ಟ್ ಇನ್ ಡಾರ್ಕ್ ಪ್ಲೇಸ್, ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲೈಡಲ್ ಪಾರ್ಟಿಕಲ್ಸ್ ಟೇಕ್ಸ್ ಪ್ಲೇಸ್. ದಿಸ್ ಫೆನಾಮಿನನ್ ಈಸ್ ಕಾಲ್ಡ್ ಟಿಂಡಾಲ್ ಎಫೆಕ್ಟ್. ಇದು ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನಿಂದ ಬಂದಂಥ ಕ್ವಶನ್. ಈಗ ಫಸ್ಟ್ನ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಇದು ಡಿಫರೆನ್ಸ್ ಬರೆದ್ರೆ 2 ಮಾರ್ಕ್ಸ್. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್, ಈ ಕ್ವಶನ್ಗೆ 1 ಮಾರ್ಕ್. ಹಾಗೆಯೇ ಮೆನ್ಷನ್ ಎನಿ 2 ಮೆಥಡ್ಸ್ ಟು ಕೊಯಾಗ್ಯುಲೇಟ್ ಲಿಯೋಫೋಬಿಕ್ ಸೋಲ್ಸ್, ಇದಕ್ಕೆ 1 ಮಾರ್ಕ್. ಈ ರೀತಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸಿ, ಮೆಥಡ್ಸ್ ಆಫ್ ಕೊಯಾಗ್ಯುಲೇಷನ್ ಆಫ್ ಲಿಯೋಫೋಬಿಕ್ ಸೋಲ್ಸ್. ಸೊ ಯಾವ ಮೆಥಡಲ್ಲಿ ಕೊಯಾಗ್ಯುಲೇಟ್ ಮಾಡ್ಬೋದು, ಬೈ ಎಲೆಕ್ಟ್ರೋಫೋರೋಸಿಸ್, ಬೈ ಮಿಕ್ಸಿಂಗ್
ಟೂ ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್ಸ್, ಈ ರೀತಿಯೂ ಮಾಡ್ಬೋದು. ಬೈ ಬಾಯ್ಲಿಂಗ್, ಬೈ ಪರ್ಸಿಸ್ಟೆಂಟ್ ಡಯಾಲಿಸಿಸ್, ಆರ್ it can be done by addition of electrolytes. Out of these 5 methods, you have to write any 2 methods of coagulation of liophobic soul. So last part, fifth main, ಈ ಪಾರ್ಟಲ್ಲಿ ಬರುವಂಥ ಕ್ವಶನ್ ಎಲ್ಲ ಆರ್ಗ್ಯಾನಿಕ್ ಪಾರ್ಟ್ನಿಂದಲೇ ಬರುವಂಥ ಕ್ವಶನ್, ಎಲ್ಲ ಆರ್ಗ್ಯಾನಿಕ್ ಪಾರ್ಟ್. 30 to 37 question. So answer any 4 of the following question. Each question carries 5 marks. You have to answer 4 full question. Each question carries 5 marks. 32 question. A. Write SN1 mechanism for the conversion of tertiary butyl bromide to tertiary butyl alcohol. So SN1 reaction. ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ SN2 ರಿಯಾಕ್ಷನನ್ನು ಕೇಳಿದರು, ಇಲ್ಲಿ SN1 ರಿಯಾಕ್ಷನನ್ನು ಕೇಳಿದ್ದಾರೆ. ಸೊ ನಾವು ಬರಿಬೇಕು, SN1 reaction is a 2-step reaction. In the first step, what happens is tertiary butyl bromide undergoes ionization slowly to give sp2 hybridized planar tertiary butyl carbocation and 1 bromide ion. So this step is the slowest step and hence it is the rate determining step. In every reaction, slow reaction will be always the rate determining reaction. So ಇಲ್ಲಿ ಏನಾಗ್ತದೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಯೋನೈಸೇಷನ್ ಆಗಿ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೇಟಯನ್ ಫಾರ್ಮ್ ಆಗ್ತದೆ ಪ್ಲಸ್ ಬ್ರೋಮೈಡ್ ಅಯಾನ್. Second step is the fastest step. The carbocation formed is more reactive. The carbocation formed in the first step is more reactive and reacts immediately with the nucleophile. It reacts with the nucleophile very fastly to give substituted product, that is tertiary butyl alcohol, to give substituted product tertiary butyl alcohol. This step is the fast and hence does not affect the rate of the reaction. ಇಷ್ಟು ಬರಿಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ ಅಂತ ಬರಿಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಬರಿಬೇಕು, ಏನು ಚೇಂಜಸ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ ಅಂತ ಬರಿಬೇಕು. ರಿಯಾಕ್ಷನನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ಕಾರ್ಬೋಕ್ಯಾಟಯನನ್ನು ಕೂಡ ಕರೆಕ್ಟಾಗಿ ತೋರಿಸಬೇಕು. ನೆಕ್ಸ್ಟ್ question B. Give any 2 reasons aryl halides are less reactive towards nucleophilic substitution reaction than alkyl halides. So ಇದಕ್ಕೆ ರೀಸನ್ ಅನ್ನು ಬರಿಬೇಕು. So it is due to the resonance effect or differences in hybridization of carbon atom in CX bond. Third reason, instability of phenyl cation. Fourth reason is repulsion between electron-rich nucleophile and electron-rich arene. So out of these 4 reasons, you have to write any 2 reasons for this question. Then only you will get 2 marks. So next question number C, question C, 32C. What is racemic mixture? So what is racemic mixture? A mixture containing 2 enantiomers in equal proportions will have 0 optical rotation, as the rotation due to one isomer will be cancelled by the rotation due to other isomer. Such mixture is known as racemic mixture, or it can be simply written as a racemic mixture is the equimolar mixture of dextrorotatory and levorotatory, dextrorotatory D and levorotatory isomers. Equimolar mixture of dextrorotatory and levorotatory isomers is called racemic mixture. Next question number 33. A
explain the mechanism of acid catalyzed dehydration of ethanol to ethene. So acid catalyzed dehydration of ethanol ಇದು ಮಾಡಲ್ ಕ್ವಶನ್ ಪೇಪರಲ್ಲಿ 1ನಲ್ಲಿ ಕೂಡ ಬಂದಿತ್ತು, ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಕೂಡ ಬಂದಿತ್ತು, ಇದರಲ್ಲಿ ಕೂಡ ಕೇಳಿದ್ದಾರೆ. ಸೊ ಇದು 3 ಸ್ಟೆಪ್ಪನ್ನು ಒಳಗೊಂಡಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಪ್ರೊಟೊನೇಷನ್ ಆಫ್ ಆಲ್ಕೋಹಾಲ್ ಟೇಕ್ಸ್ ಪ್ಲೇಸ್. protonation of alcohol takes place in first step. protonation of alcohol takes place. ಇಲ್ಲಿ ಎಥನಾಲ್ ಮಾಲಿಕ್ಯೂಲ್ನಲ್ಲಿರುವಂತಹ ಆಕ್ಸಿಜನ್ನಲ್ಲಿರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೋಟಾನನ್ನು ಎಬ್ಸ್ಟ್ರಾಕ್ಟ್ ಮಾಡಿ ಪ್ರೊಟೊನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಇಲ್ಲಿ ಫಾರ್ಮ್ ಆದಂತಹ ಪ್ರೊಟೊನೇಟೆಡ್ ಆಲ್ಕೋಹಾಲಲ್ಲಿ ಇರುವಂತಹ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಕಾರ್ಬೋಕ್ಯಾಟಿಯನ್ ಫಾರ್ಮ್ ಆಗ್ತದೆ. ಸೊ ಸೆಕೆಂಡ್ ಸ್ಟೆಪ್ ಇಸ್ ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯನ್. ಸೊ ದಿಸ್ ಸ್ಟೆಪ್ ಇಸ್ ದ ರಿವರ್ಸಿಬಲ್ ಸ್ಟೆಪ್ ಆ್ಯಂಡ್ ಇಟ್ ಈಸ್ ದ ಸ್ಲೋಯೆಸ್ಟ್ ಸ್ಟೆಪ್ ಆ್ಯಂಡ್ ಇಟ್ ಈಸ್ regarded as rate determining step. Second step is the rate determining step. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಪ್ರೊಟೊನೇಷನ್ ಆದಂತಹ ಆಲ್ಕೋಹಾಲ್ ಇದರಲ್ಲಿ ಇರುವಂತಹ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗ್ತದೆ. ಇನ್ ದ ಥರ್ಡ್ ಸ್ಟೆಪ್, ಫಾರ್ಮೇಷನ್ ಆಫ್ ಈಥೀನ್ ಬೈ ಎಲಿಮಿನೇಷನ್ ಆಫ್ ಪ್ರೋಟೀನ್ ಟೇಕ್ಸ್ ಪ್ಲೇಸ್. ಹೇಗೆ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮ್ ಆದಂತಹ ಕಾರ್ಬೋಕ್ಯಾಟಿಯನ್ ವಾಟರ್ ಮಾಲಿಕ್ಯೂಲಲ್ಲಿ ಇರುವಂತಹ ಆಕ್ಸಿಜನ್ನೊಟ್ಟಿಗೆ ಕಂಬೈನ್ ಆಗಿ ಆಕ್ಸಿಜನ್ನಲ್ಲಿರುವಂಥ ಲೋನ್ ಪೇರ್ ಎಲೆಕ್ಟ್ರಾನ್ ಹೈಡ್ರೋಜನ್ಗೆ ಶಿಫ್ಟ್ ಆಗಿ ಈ ಬಾಂಡ್ ಇಲ್ಲಿಗೆ ಬರ್ತದೆ. ಆಗೇನಾಯಿತು, ಡಬಲ್ ಬಾಂಡ್ ಆಯಿತು, ಸಿ ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಏನು ಸಿಕ್ಕಿತ್ತು ನಮಗೆ, ಇಲ್ಲಿ ಈಥೀನ್ ಮಾಲಿಕ್ಯೂಲ್ ಸಿಕ್ಕಿತು. CH2 ಸಿ ಡಬಲ್ ಬಾಂಡ್ ಸಿ ಯಲ್ಲಿ 2 ಹೈಡ್ರೋಜನ್, ಒಂದು ಸಿ ಯಲ್ಲಿ 2 ಹೈಡ್ರೋಜನ್ ಆಟಮ್ಸ್, ಇನ್ನೊಂದು ಸಿ ಯಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಪ್ಲಸ್ ದಿಸ್ ಎಲಿಮಿನೇಷನ್ ಪ್ರಾಡಕ್ಟ್. ಸೊ ಇಷ್ಟು ಬರಿಬೇಕು. ಇದು 3 ಮಾರ್ಕಿಗೆ ಇರುವಂಥ ಕ್ವಶನ್. ನೆಕ್ಸ್ಟ್ ಅದರಲ್ಲಿ ಬಿ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆನ್ ದ ಎಸಿಡಿಟಿ ಆಫ್ ಫಿನಾಲ್. Electron withdrawing group increases the acidity of phenol. So electron withdrawing group increases the acidity of phenol whereas the electron releasing group decreases the acidity of phenols. So ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ, arrange ortho, meta and para nitrophenols in the order of their increasing acidity. ಹೇಗೆ ಬರೀಬೇಕು, the acidic strength of derivatives of phenols, that is paranitrophenol, orthonitrophenol and metanitrophenol. ಯಾವುದರ ಎಸಿಡಿಟಿ ಜಾಸ್ತಿ, ಪ್ಯಾರಾನೈಟ್ರೋಫಿನಾಲ್ನ ಎಸಿಡಿಟಿ ಜಾಸ್ತಿ ಕಂಪೇರ್ ಟು ಆರ್ಥೋನೈಟ್ರೋಫಿನಾಲ್. ನೆಕ್ಸ್ಟ್ ಬರೋದು ಮೆಟಾನೈಟ್ರೋಫಿನಾಲ್. ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು. ಪ್ಯಾರಾನೈಟ್ರೋಫಿನಾಲ್, ಆರ್ಥೋನೈಟ್ರೋಫಿನಾಲ್, ಮೆಟಾನೈಟ್ರೋಫಿನಾಲ್. ಯಾವುದರ ಎಸಿಡಿಟಿ ಜಾಸ್ತಿ, ಮೆಟಾನೈಟ್ರೋಫಿನಾಲ್ನ ಎಸಿಡಿಟಿ ಜಾಸ್ತಿ. ಇಲ್ಲಿ ಕಡಿಮೆ ಇರುವುದು ಯಾವುದು, ಪ್ಯಾರಾನೈಟ್ರೋಫಿನಾಲ್ನ ಎಸಿಡಿಟಿ ಕಡಿಮೆ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಹೌ ಈಸ್ ethanol or acetaldehyde is prepared from acetyl chloride by Rosenmund ರಿಯಾಕ್ಷನ್ ಮಾಡಿ ಎಸಿಟಾಲ್ಡಿಹೈಡನ್ನು ಹೇಗೆ ಪ್ರೊಡಕ್ಷನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಹೇಗೆ, ವಾಟ್ ಹ್ಯಾಪನ್ಸ್ ಇನ್ ರೋಸನ್ಮಂಡ್ ರಿಡಕ್ಷನ್ ಈಸ್ acetyl chloride is hydrogenated over catalyst. Which catalyst? Palladium supported over barium sulfate, which gives acetaldehyde or ethanol. It is commonly called as ethanol. So ಇಲ್ಲಿ ಸೆಂಟೆನ್ಸಲ್ಲಿ ಈ ರೀತಿ ಬರಿಬೇಕು. ನೆಕ್ಸ್ಟ್ ರಿಯಾಕ್ಷನನ್ನು ಬರಿಬೇಕು. ಎಸಿಟೈಲ್ ಕ್ಲೋರೈಡ್ CH3COCl is hydrogenated, means reduced with palladium
supported over barium sulfate catalyst, it gives acetaldehyde. This is acetaldehyde. ಸೊ ಅಥವಾ ಹೇಗೆ ಬರಿಬೋದು ನೀವು, ರಿಯಾಕ್ಷನ್ ಬರೆಯುವುದು, ಅದರ ಕೆಳಗಡೆ ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರನ್ನು ಬರೆಯುವುದು. ಇದು ರೋಸನ್ಮನ್ ರಿಯಾಕ್ಷನ್. ನೆಕ್ಸ್ಟ್ ಬಿ, ವೂಲ್ಫ್-ಕಿಶ್ನರ್ ಬೈ ರಿಡಕ್ಷನ್. ವೂಲ್ಫ್-ಕಿಶ್ನರ್ ರಿಡಕ್ಷನ್ ಬೈ ಟೇಕಿಂಗ್ ಎಸಿಟೋನ್ ಆ್ಯಸ್ ಆನ್ ಎಕ್ಸಾಂಪಲ್. ಹೇಗೆ ಮಾಡುವುದು ಇದನ್ನು? ಆನ್ ಟ್ರೀಟಿಂಗ್ ಪ್ರೊಪೆನನ್ ಆರ್ ಎಸಿಟೋನ್ ವಿತ್ ಹೈಡ್ರಾಜಿನ್ ಗಿವ್ಸ್ ಹೈಡ್ರೋಜೋನ್, which on heating with potassium hydroxide in ethylene glycol forms propane. At first what we have to do, we have to treat propanol or acetone with hydrazine. It forms hydrozone, which is on treatment with potassium hydroxide in the presence of ethylene glycol at 180 degrees Celsius gives propane. It gives propane. ಇದು equation. Next question number 35. A, give the preparation of a methanoic acid, that is formic acid, from methanol, that is methyl alcohol. ಮೆಥನಾಯಿಕ್ ಆ್ಯಸಿಡ್ ಅಂದರೆ ಫಾರ್ಮಿಕ್ ಆ್ಯಸಿಡನ್ನು ಮೆಥನಾಲ್ನಿಂದ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಹೇಗೆ? ಮೆಥನಾಲ್ ಈಸ್ ಆಕ್ಸಿಡೈಸ್ಡ್ ಟು ಫಾರ್ಮಿಕ್ ಆ್ಯಸಿಡ್ in the presence of common oxidizing agents such as potassium permanganate in neutral, acidic or alkaline medium. We get formic acid when methanol is oxidized in the presence of common oxidizing agents such as potassium permanganate. We get HCOH, that is formic acid. The reaction can be carried out in the presence of neutral, acidic or alkaline medium. So ಇನ್ನೊಂದು ಕ್ವಶನ್ ಕೇಳಿದರೆ ಬಿ, ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ is treated with alcohol in the presence of concentrated sulfuric acid. Name the reaction and give its general equation. ಸೊ ಈ ರಿಯಾಕ್ಷನ್ ಯಾವುದಂತ ಬರೀಬೇಕು. ಏನು ಹೇಳಿದ್ದಾರೆ? when carboxylic acid is treated with alcohol in the presence of concentrated sulfuric acid, what happens? It forms ester. So ಈ reaction ಏನು? esterification reaction. So this reaction is a esterification reaction. esterification reaction ಅಂತ ಬರೀಬೇಕು. ರಿಯಾಕ್ಷನ್ ಅಂತ ಬರೆದು ನೀವು ರಿಯಾಕ್ಷನನ್ನು ಬರೀಬೇಕು. esterification reaction ಇದು esterification reaction ಅನ್ನು ಬರೀಬೇಕು. when carboxylic acid is treated with alcohol or phenol in the presence of acid catalyst like concentrated sulfuric acid, it gives ester, RCOOR group. ಇದು ester. ಈ ರಿಯಾಕ್ಷನ್ ನಾವು esterification ಅಂತ ಕರೀತೇವೆ. ಸೊ ಸಿ 35 ಅಲ್ಲಿ ಸಿ, give reason. Benzoic acid does not undergo Friedel-Crafts reaction because carboxyl group is deactivating group. Carboxylic acid group is the deactivating group and catalyst. The catalyst used in the Friedel-Crafts reaction is aluminum chloride. It gets bonded to the carboxyl group. Therefore, benzoic acid does not undergo Friedel-Crafts reaction. Next question number 36. How do you convert methyl cyanide into ethylamine by reduction by catalytic hydrogenation method? Methyl cyanide converted into ethylamine. How? By catalytic hydrogenation. So ಇಲ್ಲಿ ಏನಾಗ್ತದೆ? Catalytic hydrogenation of a methyl cyanide, or it is commonly called as ethane nitrile, in the presence of nickel catalyst and sodium amalgam in ethanol solvent, it gives ethanamine or ethylamine. When methyl cyanide is reduced or hydrogenated over nickel catalyst in the presence of sodium mercury amalgam in ethanol solvent, gives ethylamine.
ಸೊ ಈ ರೀತಿ ಬರಿಬೇಕು, ರಿಯಾಕ್ಷನ್ ಬರಿಬೇಕು, ಅದರ ಹೆಸರನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಸೊ ಅದರಲ್ಲಿ ಬಿ, when aniline is treated with HNO2 nitrous acid at 273 to 278 Kelvin, benzene diazonium chloride is formed. Write the equation and name the reaction. So ಏನಾಗ್ತದೆ, when aniline is treated with nitrous acid HNO2, it gives benzene diazonium chloride. When benzene is treated with HNO2 at 273 to 278 Kelvin, that is 0 to 5 degrees Celsius, ಏನು ಸಿಗ್ತದೆ ನಮಗೆ, ಬೆನ್ಝೀನ್ ಡಯೋಸೋನಿಯಂ ಹ್ಯಾಲೈಡ್. ಇಲ್ಲಿ ಕ್ಲೋರಿನ್ ಯೂಸ್ ಮಾಡಿದರೆ ನಮಗೇನು ಸಿಗ್ತದೆ, Cl- ಸಿಗ್ತದೆ. ಬೆನ್ಝೀನ್ ಡಯಾಸೋನಿಯಂ ಹ್ಯಾಲೈಡ್ ಅಥವಾ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಈ ರೀತಿ ಸಿಗ್ತದೆ. ಸೊ ಈ ರಿಯಾಕ್ಷನ್ ನಾವೇನಂತ ಕರಿತೇವೆ, ಡಯಾಝೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಈ ರಿಯಾಕ್ಷನನ್ನು ಡಯಾಝೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಡಯಾಝೋಟೈಸೇಷನ್ ರಿಯಾಕ್ಷನ್ ಇದನ್ನು ಬರಿಬೇಕು, ರಿಯಾಕ್ಷನ್ ಬರಿಬೇಕು. ರಿಯಾಕ್ಷನ್ ಬರೆದ್ರೆ 1 ಮಾರ್ಕ್. ಅದೇ ರೀತಿ ಈ ರಿಯಾಕ್ಷನನ್ನು ನೇಮಿಂಗ್ ಮಾಡಿದ್ರೆ 1 ಮಾರ್ಕ್. ಸೊ ಅದರಲ್ಲಿ ಸಿ ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್, ಗಿವ್ ರೀಸನ್, ಮಿಥೈಲ್ ಅಮೈನ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ಮಿಥೈಲ್ ಅಮೈನ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ, ವೈ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಡ್ಯೂ ಟು ದ ಎಲೆಕ್ಟ್ರಾನ್ ರಿಲೀಸಿಂಗ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಆಫ್ ಪ್ಲಸ್ ಐ ಇಂಡಕ್ಟ್ ಎಫೆಕ್ಟ್ ಆಫ್ positive inductive effect of methyl group of amine, and electron density on nitrogen atom increases and donates electron pair easily for the protonation. Therefore methylamine is more basic than ammonia. So next 37th question, last question. ಅದರಲ್ಲಿ question A, write the Haworth structure of alpha D plus glucopyranose. ಇದು ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಕೂಡ ಕೇಳಿದ್ದಾರೆ, ಇದರಲ್ಲಿ ಕೂಡ ಕೇಳಿದ್ದಾರೆ. ಸೊ ಈ ಸ್ಟ್ರಕ್ಚರನ್ನು ನೀವು ಬರಿಬೇಕು, ಕರೆಕ್ಟಾಗಿ ಲಿಂಕೇಜನ್ನು ಕೂಡ ಮೆನ್ಷನ್ ಮಾಡಬೇಕು. ಬಿ, ಹೌ ಪೆಪ್ಟೈಡ್ ಬಾಂಡ್ಸ್ ಆರ್ ಫಾರ್ಮ್ಡ್. ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾಪೆಪ್ಟೈಡ್? A peptide bond is a chemical bond that is formed by joining the carboxylic group of one amino acid to the amino group of another. During this bond formation, there is a release of water molecule. There are 3 peptide bonds are present in tetrapeptide molecule. There are 3 peptide bonds are present in tetrapeptide molecule. Question C, what is a nucleoside? ಕ್ವಶನ್ ಪೇಪರ್ 1ನಲ್ಲಿ, ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ನ್ಯೂಕ್ಲಿಯೋಸೈಡ್ ಏನಂತ ಕೇಳಿದ್ರು, ಇಲ್ಲಿ ನ್ಯೂಕ್ಲಿಯೋಸೈಡ್ ಕೇಳಿದ್ದಾರೆ, ಅಲ್ಲಿ ನ್ಯೂಕ್ಲಿಯೋಟೈಡ್ ಕೇಳಿದರು, ಇಲ್ಲಿ ನ್ಯೂಕ್ಲಿಯೋಸೈಡ್ ಕೇಳಿದ್ದಾರೆ. ಏನು ನ್ಯೂಕ್ಲಿಯೋಸೈಡ್ ಅಂದರೆ ಏನು? ಎ ನ್ಯೂಕ್ಲಿಯೋಸೈಡ್ ಕನ್ಸಿಸ್ಟ್ಸ್ ಆಫ್ ಸಿಂಪ್ಲಿ ಆಫ್ ಎ ನ್ಯೂಕ್ಲಿಯೋಬೇಸ್, that is a nitrogenous base, and a 5 carbon sugar, that is ribose or 2-deoxyribose. So these nucleosides are responsible for encoding, transmitting and expressing genetic information in all living beings. So ಇವಿಷ್ಟು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದಂತಹ ಕ್ವಶನಿಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಯಾವ ರೀತಿ ಆನ್ಸರನ್ನು ಬರೀಬೇಕು, ಅವರು ಕೇಳಿದಂಥ ಪ್ರಶ್ನೆಗೆ ಸ್ಪೆಸಿಫಿಕ್ ಆಗಿ ಆನ್ಸರನ್ನು ಬರೆಯೋದು ಹೇಗೆ, ಇದೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.